ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಾರದಲ್ಲಿ ಮೇಷರಾಶಿಯವ್ರಿಗೆ ಹೇಗಿರುತ್ತೋ ನೋಡೋಣ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಬರಬೇಕಾದಂಥ ಹಣ ಸಕಾಲಕ್ಕೆ ಬಂದು ಕೈ ಸೇರೋದಿಲ್ಲ. ಖರ್ಚುಗಳು ತುಂಬ ಜಾಸ್ತಿ ಆಗ್ತಕ್ಕಂತಹದ್ದು. ಕೈಗೆತ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇಲ್ಲದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ನೋಡ್ತಕ್ಕಂತಹ ಒಂದು ವಾರವಾಗಿರುತ್ತೆ. ತುಂಬ ಜಾಗರೂಕತೆಯಿಂದ ಇರಬೇಕು ಮೇಷರಾಶಿಯವರು. ಕಷ್ಟದ ಪ್ರಭಾವಗಳು ಜಾಸ್ತಿ ಇದೆ. ಅನಿರೀಕ್ಷಿತವಾಗಿ ನಿಮ್ಮ ಮೇಲೆ ಒಂದು ರೀತಿಯಾಗಿ ಅಪವಾದಗಳು ಮತ್ತು ಅಪನಿಂದನೆಗಳು ಬಂದು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಬೇಕಾಗಿರ್ತಕ್ಕಂತಹ ಒಂದು ವಾರವಾಗಿಬಿಡುತ್ತೆ. ಜಾಗ್ರತೆಯಿಂದ ಇರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಕೆಟ್ಟ ಫಲಗಳಿಂದ ಆಚೆ ಬಂದು ಶುಭ ಫಲಗಳನ್ನು ಅನುಭವಿಸಬಹುದು. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಸ್ತಿ ಮಾರಾಟದಿಂದ ಬಹಳ ಹಣಕಾಸಿನ ಅನುಕೂಲತೆಯನ್ನು ನೋಡ್ತೀರಿ. ದೂರಭಾರ ಪ್ರಯಾಣದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಜಾಗ್ರತೆಯನ್ನು ಮಾಡಬೇಕು. ಅಂದರೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಗಳನ್ನು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ಕೊಂಡಿರಬೇಕು. ವ್ಯವಹಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಅದೇ ರೀತಿಯಾಗಿ ಯಾರನ್ನೇ ನಂಬಿ ಹಣಕಾಸಿನ ವ್ಯವಹಾರವನ್ನು ಈ ಒಂದು ವಾರದಲ್ಲಿ ಕೊಡೋದು ಬೇಡ. ಆರೋಗ್ಯದಲ್ಲಿ ಒಂದಿಷ್ಟು ಪ್ರಗತಿ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಪಡ್ತಕ್ಕಂತಹ ಶುಭವಾದ ವಾರ ಅಂತ ಹೇಳಬಹುದು. ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ ಚೆನ್ನಾಗಿದೆ. ಆದರೆ ಪ್ರಯಾಣ ಮಾಡಬೇಕಾದಾಗ ಧನ ನಷ್ಟ ಅಥವಾ ಧನ ಹಾನಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅದು ಒಂದು ಜಾಗ್ರತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾದ ವಾತಾವರಣವನ್ನು ಅನುಭವಿಸಬಹುದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ. ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು. ಹಣಕಾಸಿನ ಏರಿಳಿತಗಳಿಂದ ದೂರಾಗಿ ಆರ್ಥಿಕ ಸಬಲತೆ ಬರ್ತಕ್ಕಂತಹದ್ದು. ಸಮಾಜ ಸೇವಾ ಕಾರ್ಯಗಳಲ್ಲಿ ಮನಸ್ಸು ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ನಿರೀಕ್ಷೆಯಂತೆ ಉದ್ಯೋಗದ ಅವಕಾಶಗಳು ಸಿಗುವಂತಹ ವಾರವಾಗಿರುತ್ತೆ. ನಿಮಗೆ ನಿಗದಿತ ಸಮಯಕ್ಕೆ ನಿಗದಿತ ಕಾರ್ಯಗಳು ಮುಗಿಯುತ್ತೆ. ಏನು ತೊಂದರೆ ತಾಪತ್ರಗಳು ಏನು ಇರೋದಿಲ್ಲ. ನೆಮ್ಮದಿಯುತವಾದ ಜೀವನವನ್ನು ಮಿಥುನ ರಾಶಿಯವರು ಈ ವಾರ ಕಳಿಬಹುದು. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸ್ಕೊಳ್ಳಿ. ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಆದಾಯದ ಮೇಲೆ ಆದಾಯ, ಹಣಕಾಸಿನ ಒಳಹರಿವು ಜಾಸ್ತಿ ಆಗುವಂಥದ್ದು. ಶತ್ರು ಕಾಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಿ. ಹೊಸ ವಸ್ತುಗಳನ್ನು, ಅದರಲ್ಲೂ ಮೌಲ್ಯಯುತವಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಸಂದರ್ಭಗಳು ಬರುತ್ತವೆ. ಒಳ್ಳೆ ರೀತಿಯ ಯೋಗ ಫಲವನ್ನು ಅನುಭವಿಸ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ವೃತ್ತಿಯಲ್ಲಿ ಉದ್ಯೋಗದಲ್ಲಿ ನಿಮಗೆ ಅಪಾರವಾದ ಯಶಸ್ಸು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಶುಭವಾದ ವಾತಾವರಣ ಇದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾದ ವಾತಾವರಣ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಉದ್ಯೋಗದಲ್ಲಿ ತುಂಬ ಜವಾಬ್ದಾರಿಗಳು ಜಾಸ್ತಿಯಾಗಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು. ಒತ್ತಡ ಜಾಸ್ತಿ ಆದರೂ ನಿಮಗೆ ಈ ಸಂಬಳಗಳು ಜಾಸ್ತಿಯಾಗಿ ಭತ್ಯೆಗಳು ಹೆಚ್ಚಳ ಆಗುವ ಸಾಧ್ಯತೆಗಳು ನಿಮಗೆ ಇದ್ದಾವೆ. ಮನೆಯಲ್ಲೊಂದಿಷ್ಟು ಕಿರಿಕಿರಿಯ ವಾತಾವರಣ ಉಂಟಾಗತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗದ ಪ್ರಾಪ್ತಿಯೋಗ. ಅದರಲ್ಲೂ ಈ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹವರು ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡ್ತಾ ಇರಿ. ಆತುರ ಪಟ್ಟು ಕೆಲಸವನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲಸವೊಂದಿಟ್ಕೊಂಡು ಆಮೇಲೆ ಇನ್ನೊಂದು ಕೆಲಸಕ್ಕೆ ಹೋಗೋ ಪ್ರಯತ್ನವನ್ನು ಮಾಡಿ. ವ್ಯಾಪಾರದಲ್ಲಿ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆದಾಯ ಕಡಿಮೆ ಆಗುವಂತಹ ವಾರವಾಗಿರುತ್ತೆ. ಈ ಒಂದು ಸಿಂಹರಾಶಿಯವರಿಗೆ ಹುಷಾರಾಗಿರಿ.
ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಬಹುದು. ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಬೆಲೆ ಬಾಳೋ ವಸ್ತುಗಳನ್ನು, ಅದೇ ರೀತಿಯಾಗಿ ವಾಹನಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ. ದೂರಭಾರ ಪ್ರಯಾಣಗಳಿಂದ ಅತ್ಯಂತ ಲಾಭವನ್ನು ನೋಡ್ತೀರಿ. ಆತ್ಮೀಯರು ನಿಮಗೆ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮಗೆ ಸಹಕರಿಸ್ತಾರೆ. ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೋಡಬಹುದು. ಸೌಲಭ್ಯಗಳು ನಿಮಗೆ ಜಾಸ್ತಿ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿಯ ಜೊತೆಗೆ ಹಣಕಾಸಿನ ಒಳ್ಳೆಯ ಬೆಳವಣಿಗೆಗಳೂ ಸಹ ನಿಮಗೆ ಆಗುತ್ತೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಅದು ಬಗೆಹರಿದು ನೆಮ್ಮದಿ ಸಿಗ್ತಕ್ಕಂಥ ವಾರ ಈ ವಾರ. ಕನ್ಯಾ ರಾಶಿಯವರಿಗೆ ಶುಭವಾದ ವಾತಾವರಣ ಇದೆ. ಇನ್ನಷ್ಟು ಶುಭವಾದ ವಾತಾವರಣ ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಸ್ನೇಹಿತರೊಟ್ಟಿಗೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಗಳು ಇದ್ದಾವೆ. ಮನಸ್ಸಿಗೆ ಅಪಾರವಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ. ನೋವುಗಳು ಜಾಸ್ತಿ ಆಗುತ್ತೆ. ಯಾವುದೇ ವಿಚಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಮನೆಯಲ್ಲಿ ಕಷ್ಟಗಳು, ವ್ಯವಹಾರ ತಲೆ ಕೆಳಗಾಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರಗಳಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು, ಈ ರೀತಿಯಾಗಿ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗುವಂತಹ ಒಂದು ವಾರ. ತುಲಾರಾಶಿಯವರಿಗೆ ನೆಮ್ಮದಿ ರಹಿತವಾದ ಜೀವನವನ್ನು ನೋಡಬೇಕಾಗತ್ತೆ. ಹುಷಾರಾಗಿರಿ ತುಲಾರಾಶಿಯವರು. ಈ ಒಂದು ವಾರ ತುಂಬ ಕೆಟ್ಟದಾಗಿದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರದಲ್ಲಿ ನೀವು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಳ್ಬೇಕಾಗ್ತದೆ. ಹಾಗಾಗಿ ಬೇರೆಯವ್ರಿಗೆ ಸಹಾಯಕ್ಕೆ ಹೋಗೋದು ಬೇಡ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡ್ಕೊಳ್ತಾ ಹೋಗ್ಬಿಡಿ. ಅದರಿಂದ ನೆಮ್ಮದಿ ನಿಮಗೇ ಸಿಗುತ್ತೆ. ಸುಮ್ಮನೆ ಬೇರೆಯವ್ರಿಗೆ ಸಹಕರಿಸಕ್ಕೆ ಹೋಗಿ ಅವರಿಂದ ನಿಮಗೆ ತೊಂದರೆಗಳು ಪುನಃ ಉಂಟಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಿ. ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಾಯಕ್ಕೆ ತಕ್ಕ ಹಾಗೆ ಇರೋದಿಲ್ಲ. ವೃತ್ತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಂತಹ ಪ್ರಗತಿಯನ್ನೇನು ವೃಶ್ಚಿಕ ರಾಶಿಯವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯವೂ ಸಹ ನಿಮಗೆ ಈ ಒಂದು ವಾರದಲ್ಲಿ ಕೈ ಕೊಡುತ್ತೆ. ಹುಷಾರು, ಜಾಗೃತೆಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭ ಫಲಗಳನ್ನು ಪಡ್ಕೊಳ್ಳಿ. ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು. ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂದರೂ ಸಹ ಕಷ್ಟವನ್ನು ಪಡಬೇಕಾದಂತಹದ್ದಾಗಿರುತ್ತೆ. ಸಂಗಾತಿಯೊಟ್ಟಿಗೆ ಸಾಮರಸ್ಯವಿಲ್ಲದ ಅಂದರೆ ಸಮರಯುಕ್ತವಾದ ಜೀವನವನ್ನು ನೋಡಬೇಕಾದ ಪರಿಸ್ಥಿತಿ ಬರುತ್ತೆ. ಹುಷಾರಾಗಿ ಇರಿ. ಧನಸ್ಸು ರಾಶಿಯವರು ಮನೆಯಲ್ಲಿ ನೆಮ್ಮದಿಯಾಗಿದ್ದ ವಾತಾವರಣ ಇರಲ್ಲ. ಆರ್ಥಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಸ್ನೇಹಿತರಿಂದ ಒಂದಿಷ್ಟು ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಧನಸ್ಸು ರಾಶಿಯವರು ನೆಮ್ಮದಿ ಸ್ವಲ್ಪ ಕಷ್ಟ. ಜಾಸ್ತಿ ಆಗಿರ್ತಕ್ಕಂತಹ ಅಡೆತಡೆಗಳನ್ನು ಈ ಒಂದು ವಾರದಲ್ಲಿ ನೋಡಬೇಕಾಗತ್ತೆ. ಹುಷಾರು 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 ಧನಸ್ಸು ರಾಶಿಯವರು. ಸ್ವಲ್ಪ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದ ಸದಸ್ಯರೊಟ್ಟಿಗೆ ಒಂದಿಷ್ಟು ಕಲಹಗಳು ಈ ವಾರ. ನೆಮ್ಮದಿಯಂತೂ ಕಾಣೆಯಾಗಿ ಹೋಗ್ಬಿಡುತ್ತೆ. ಕಷ್ಟಗಳು ಜಾಸ್ತಿ ಆಗುತ್ತೆ. ವ್ಯಾಪಾರ ವಿಸ್ತರಣೆ ಮಾಡ್ಕೊಳ್ಳೋದ್ರಿಂದ ನಷ್ಟಗಳನ್ನು ನೋಡಬೇಕಾಗತ್ತೆ. ಸ್ನೇಹಿತರೊಟ್ಟಿಗೆ ಸಮರಗಳು ಸಾರಬೇಕಾದ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಅದರಲ್ಲದು ದೂರ ಸಂಬಂಧಿಕರು ನಿಮಗೆ ಒಂದಿಷ್ಟು ಅಪವಾದಗಳನ್ನು ಅಪನಿಂದನೆಗಳನ್ನು ಹಾಕುವ ಸಂದರ್ಭಗಳು ಮಕರ ರಾಶಿಯವರಿಗೆ ಜಾಸ್ತಿ ಇದೆ. ಅನಾರೋಗ್ಯ ಕಾಡುವಂತಹ ವಾರ ಅಂತಲೇ ಹೇಳಬಹುದು. ತುಂಬ ಕಷ್ಟಕರವಾದ ಸನ್ನಿವೇಶಗಳನ್ನು ಈ ವಾರದಲ್ಲಿ ಮಕರ ರಾಶಿಯವರು ಅನುಭವಿಸಬೇಕಾಗತ್ತೆ. ತುಂಬಾ ಹುಷಾರಾಗಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನಾದರೂ ಮಾಡಿ. ಶುಭವಾಗಲಿ ನಿಮಗೆ. ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮನೆಯಲ್ಲಿ ಕೆಲಸ ಕಾರ್ಯಗಳು ಜಾಸ್ತಿ ಆಗುವಂಥದ್ದು. ಬಂಧು ಮಿತ್ರರೊಟ್ಟಿಗೆ ಒಂದಿಷ್ಟು ವಿವಾದಗಳು ಜಾಸ್ತಿ ಆಗುವಂಥದ್ದು. ಸಾಲದ ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಕಾರ್ಪಣ್ಯಗಳೇ ಜಾಸ್ತಿ ಆಗಿ ಹೋಗ್ತವೆ. ತಲೆ ನೋವು, ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬಳಲಬೇಕಾದಂತಹ ಸಂದರ್ಭಗಳು ಬರುತ್ತವೆ. ಕೆಲಸಗಳು ನಿಧಾನವಾಗಿ ಸಾಗುತ್ತವೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಿ ಈ ವಾರ. ಕುಂಭರಾಶಿಯವರು ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡ ಹಾಗೆ ಲಾಭಗಳನ್ನು ತಂದು ಕೊಡೋದಿಲ್ಲ, ನಷ್ಟಗಳನ್ನೇ ಮಾಡುತ್ತೆ. ಅಷ್ಟು ಮಾತ್ರವೇ ಅಲ್ಲದೆ ತುಂಬ ಹಿಂಸೆ, ಮಾನಸಿಕವಾಗಿ ಒಂದು
ಬವಣೆಯನ್ನು ಹೊತ್ಕೊಳ್ಬೇಕಾಗಿರ್ತಕ್ಕಂಥ ವಾರ. ಕುಂಭರಾಶಿಯವರು ಜಾಗೃತಿಯಲ್ಲಿರಿ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ನಿಮ್ಮ ಹಳೆಯ ಸ್ನೇಹಿತರಿಂದ ಒಳ್ಳೆ ರೀತಿಯ ವಿಚಾರವನ್ನು, ಶುಭವಾರ್ತೆಯನ್ನು ಕೇಳ್ತೀರಿ. ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ಸಾಗುತ್ತೆ. ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ನಿರುದ್ಯೋಗಿಗಳಿಗೆ ಬಹಳ ಶುಭ ಸುದ್ದಿಯನ್ನು ನೀವು ಕೇಳ್ತೀರಿ. ಮೀನರಾಶಿಯವರು ಸ್ವಲ್ಪ ವಿವಾದಗಳಿಂದ ದೂರ ಇರಿ. ಯಾರ ವಿಚಾರ, ತಂಟೆ ತಾಪತ್ರೆಗಳು ನಿಮಗೆ ಬೇಡ ಅಂಥೇಳಿ ಸ್ವಲ್ಪ ನೀವು ದೂರ ಇರಿ. ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಮೀನರಾಶಿಯವರು ಅವ್ರಿಗೆ ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆದರೆ ವಿವಾದಗಳು ಅದು ಇವರನ್ನೇ ಹುಡುಕೊಂಡು ಹೋಗ್ಬಿಡುತ್ತೆ. ಏನು ಮಾಡೋಕ್ಕೆ ಸಾಧ್ಯ? ನಿರುದ್ಯೋಗಿಗಳಿಗೆ ಒಂದಿಷ್ಟು ಆಗಲೇ ಹೇಳಿದ ಹಾಗೆ ಶುಭ ಸುದ್ದಿಗಳನ್ನು ಕೇಳ್ತೀರಿ. ಹೊಸ ಕೆಲಸಗಳು ಸಿಗುತ್ತೆ. ಆರ್ಥಿಕ ಪ್ರಗತಿ ಉಂಟಾಗುತ್ತೆ. ಒಂದಿಷ್ಟು ನೆಮ್ಮದಿ ಪ್ರಾಪ್ತಿ ಆಗುವಂತಹ ಶುಭವಾದ ಸಮಯವನ್ನು ನೋಡಬಹುದು. ಮೀನರಾಶಿಯವರು ಈ ವಾರ ಅತ್ಯುತ್ತಮವಾದಂತಹ ವಾರ ಅಂತ ಹೇಳಬಹುದು. ಮೀನರಾಶಿಯವರಿಗೆ ಇನ್ನಷ್ಟು ಶುಭ ಫಲಗಳು ಬೇಕು ಅಂದರೆ 12 ರಾಶಿಯವರು ಸಹ ಈಗ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಪ್ರಕೃತಿಯನ್ನು ಕಾಪಾಡಿ. ಅದೇ ರೀತಿಯಲ್ಲಿ ಸಾಧ್ಯವಾದ ಕಡೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದಿಷ್ಟು ನೀರನ್ನು ವ್ಯವಸ್ಥೆ ಮಾಡಿ. ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹೂಗಳನ್ನು ಕೊಡ್ತಾ, ಹಣ್ಣುಗಳನ್ನು ಕೊಡ್ತಾ ಇದ್ದರೆ ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಅವುಗಳಿಗೆ ಆಸರೆ, ಆಹಾರ, ನಮ್ಮೆಲ್ಲರಿಗೂ ಪ್ರಾಣವಾಯು. ಪ್ರಕೃತಿ ನಳನಳಿಸುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಈ ಒಂದು ವಿಶೇಷವಾದಂತಹ ಸಂದರ್ಭ ಪ್ರಕೃತಿಯನ್ನು ಉಳಿಸೋದಕ್ಕೆ, ಪ್ರಾಣಿಗಳನ್ನು ಕಾಪಾಡೋದಕ್ಕೆ ಒಂದು ಕಂಕಣಬದ್ಧರಾಗಿ ನಿಮ್ಮ ಜೀವನನೂ ಸಹ ಚೆನ್ನಾಗಿಟ್ಕೊಳ್ಳಿ. ದೇವರನ್ನು ಮೆಚ್ಚಿಸೋ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕು ಇರಲಿ. ಈ ವಾರ ನೀವು ಪಠಣ ಮಾಡಬೇಕಾಗಿರುವಂಥ ಸ್ತೋತ್ರನಾದರೂ ಏನಪ್ಪ ಅಂತ ಹೇಳಿದ್ರೆ, ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ ಪ್ರತಿ ರಾಶಿಯವರು ಮಾಡಿ. ಆ ಕಾಲಭೈರವಾಷ್ಟಕ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬರುತ್ತವೆ. ದೇವರ ಕೃಪೆ ಉಂಟಾಗುತ್ತೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳ ಉಂಟಾಗಲಿ. ತಮ್ಮೆಲ್ಲರ ಜೀವನದಲ್ಲೂ ಸಹ ಏಳಿಗೆಗಳು ಬರಲಿ ಅಂತ ಹೇಳ್ತಾ ಈ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.